ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು FLN ಕ್ರಿಯಾ ಯೋಜನೆಯ ಕುರಿತಾಗಿ ನಾನು ನಿರ್ವಹಿಸಿದಂತಹ ದಾಖಲೆಗಳನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಬಂದುಬಿಟ್ಟು ಅಬೌಟ್ FLN. ಈ FLN ಅಂದರೆ ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರ ಎಂದರೆ ಓದುವುದು, ಬರೆಯುವುದು ಮತ್ತು ಮೂಲ ಗಣಿತ ಕೌಶಲ್ಯಗಳನ್ನು ನಾವು ಕಲಿಯುವುದು. ಈ ಒಂದು FLN ಕುರಿತಾಗಿ ನನಗೆ ತಿಳಿದಂತಹ ಮಾಹಿತಿಯನ್ನು ನಾನಿಲ್ಲಿ ಬರೆದಿದ್ದೀನಿ. ಅದೇ ರೀತಿ ಕಲಿಕಾಫಲ ಎಂದರೇನು ಇದರ ಕುರಿತಾಗಿಯೂ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಕಲಿಕಾಫಲಗಳು ಯಾವ ರೀತಿಯಾಗಿರಬೇಕಂದ್ರೆ ಸ್ಮಾರ್ಟ್ ಆಗಿರಬೇಕು. ಸ್ಮಾರ್ಟ್ ಅಂದರೆ ಸ್ಪೆಸಿಫಿಕ್, ಮೆಸರೇಬಲ್, ಅಚೀವೇಬಲ್, ರಿಯಲಿಸ್ಟಿಕ್ ಆ್ಯಂಡ್ ಟೈಮ್ಲಿ ಆಗಿರಬೇಕು ಅಂತ. ಅದೇ ರೀತಿ ಈ ಒಂದು FLN ಮಕ್ಕಳಲ್ಲಿ ನಾನು ಕಂಡುಕೊಂಡಂತಹ ಕೆಲವೊಂದಿಷ್ಟು ಸವಾಲುಗಳು, ತರಗತಿಯಲ್ಲಿ ಕಂಡುಕೊಂಡಂತಹ ಸವಾಲುಗಳು ಈ ರೀತಿಯಾಗಿವೆ, ಇಲ್ಲಿ ನೋಡ್ಬೋದು. ಅದೇ ರೀತಿಯಾಗಿ ಈ ಒಂದು FLN ಮಕ್ಕಳಿಗಾಗಿ ನಾವು ಸಿದ್ಧಪಡಿಸಬಹುದಾದಂತಹ, ಅಂದರೆ ಇದಕ್ಕೆ ಸಹಾಯಕವಾಗುವಂತಹ ಕಲಿಕಾ ಸಾಮಗ್ರಿಗಳು ಇನ್ನೂ ಸುಮಾರಿವೆ. ಅದರಲ್ಲಿ ಕೆಲವೊಂದಿಷ್ಟನ್ನು ಮಾತ್ರ ಇಲ್ಲಿ ಮೆನ್ಷನ್ ಮಾಡಿದ್ದೇನೆ. ಅದೇ ರೀತಿ ನಮಗೆ DSCRTಯಿಂದ ಬಂದಂತಹ ಬುನಾದಿ ಸಂಖ್ಯಾಜ್ಞಾನದ ಕಲಿಕಾಫಲಗಳನ್ನು ಒಟ್ಟು 8 ಇವೆ. ಆ 8ಅನ್ನು ಇಲ್ಲಿ ನೋಟ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಇಲ್ಲಿ ಬಂದುಬಿಟ್ಟು FN ಕ್ರಿಯಾ ಯೋಜನೆ. FN ಅಂದರೆ ಫಂಡಮೆಂಟಲ್ ನ್ಯೂಮರಸಿ. ಇದು ಗಣಿತಕ್ಕೆ ಮಾತ್ರ ಅಪ್ಲೈ ಆಗೋದ್ರಿಂದ ಗಣಿತದ FN ಅಂತ ಯೂಸ್ ಮಾಡಿದ್ದೀನಿ. ಇದಕ್ಕೆ ಸಂಬಂಧಿಸಿದಂತೆ ಕ್ರಿಯಾ ಯೋಜನೆಯನ್ನು ಈ ರೀತಿಯಾಗಿ ಸಿದ್ಧಪಡಿಸ್ಕೊಂಡಿದ್ದೀನಿ. ವಿಷಯ ಗಣಿತ ತರಗತಿ 6 ಮತ್ತು 7ನೇ ತರಗತಿಗೆ ಸಂಖ್ಯೆಗಳನ್ನು ಹೇಳುವವರು ಮತ್ತು ಬರೆಯುವವರ ಆ ಸಾಮರ್ಥ್ಯಕ್ಕೆ ತಕ್ಕಂತೆ ನಾನು ಇಲ್ಲಿ 4 ಅಂಕಿ ಸಂಖ್ಯೆ, 5 ಅಂಕಿ ಸಂಖ್ಯೆಗಳನ್ನು ಬಳಸ್ಕೊಂಡಿದ್ದೀನಿ. ಅದಕ್ಕೆ ಬೇಕಾದಂತಹ ಟೀಚಿಂಗ್ ಮಟೀರಿಯಲ್ಸ್ ಕೂಡ ಅಲ್ಲಿದ್ದಾವೆ. ಅದರಲ್ಲಿ ನಾನು ಮೌಲ್ಯಮಾಪನ ಮತ್ತು ತಂತ್ರ ಸಾಧನಗಳನ್ನು ಮೆನ್ಷನ್ ಮಾಡಿದ್ದೀನಿ. ಅದರಿಂದ ಶಿಕ್ಷಕರಿಗೆ ಆದಂಥ ಸ್ವ ಅವಲೋಕನ ಏನಂತ ಈ ರೀತಿಯಾಗಿ ಕ್ರಿಯಾ ಯೋಜನೆಯನ್ನು ಸಿದ್ಧ ಮಾಡ್ಕೊಂಡಿದ್ದೀನಿ. ನಾವು ಪ್ರತಿ ಕ್ಲಾಸಲ್ಲಿ ಏನನ್ನು ಹೋಗಿ ಹೇಳ್ತೀವೋ ಅದನ್ನೇ ಇಲ್ಲಿ ಮೆನ್ಷನ್ ಮಾಡ್ತಾ ಬರೋದು. ಈ ರೀತಿಯಾಗಿ ನಾನು ಒಂದು ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸಿದ್ದೇನೆ. ಥ್ಯಾಂಕ್ ಯು.